ಬೇಳೆ ಸಾರು ಮಾಡಲ್ಲ. ಫಸ್ಟು ಏನಿದು ಆಲೂಗಡ್ಡೆ, ಹಾಂ, ಟೊಮ್ಯಾಟೊ, ಈರುಳ್ಳಿ ಇನ್ನೊಂದು ಕುಕ್ಕರ್ಗೆ ಹಾಕ್ಕೊಂಡು ಇಷ್ಟೆಲ್ಲ ಹಾಕ್ಕೊಂಡು ಜೊತೆಗೆ ಕ್ಯಾಪ್ಸಿಕಮ್, ಆಮೇಲೆ ಬೇಳೆ 1 ಲೋಟ ನೆನೆಸಿಟ್ಟಿರೋ ಬೇಳೆ 10 ನಿಮಿಷ. ಆಮೇಲೆ ತೊಳ್ಕೊಬೇಕಾದ್ರೆ ಅದು ತೊಳೆದು ನೆನೆಸಿರಕ್ಕೆ. ಎಷ್ಟು ಲೋಟ ನೀರು ಹಾಕ್ಬೇಕು? ಅದಾದ್ಮೇಲೆ ತರಕಾರಿ ಮುಳುಗುವಷ್ಟು ನೀರು ಹಾಕಬೇಕು. ತರಕಾರಿ ಮುಳುಗುವಷ್ಟು ನೀರು. ಜಾಸ್ತಿ ನೀರು ಹಾಕಿದ್ರೆ ಆಲೂಗಡ್ಡೆ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಹಾಂ, ಅದಾದ್ಮೇಲೆ ಉಪ್ಪು, ಉಪ್ಪು ಎಷ್ಟು ಚಮಚ ಉಪ್ಪು ಹಾಕ್ಬೇಕು? ಉಪ್ಪು ರುಚಿಗೆ ತಕ್ಕಷ್ಟು. ಈ ಸಾರು ಮಾಡಲಿಕ್ಕೆ ನಿಮ್ಮ ಪ್ರಯತ್ನ ಎಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ರೆ ಇದನ್ನು? ಇದು ಫಸ್ಟ್ ಟೈಮ್ 10 ವರ್ಷಗಳ ಪ್ರಯತ್ನ. ಇದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನಮ್ಮ ಮೇಲೆ ಅಲ್ಲ, ಇದು ಮೊದಲೇ ಮಾಡಿದ್ರೆ? ಎಲ್ಲ ಫಸ್ಟ್ ಎಕ್ಸ್ಪೆರಿಮೆಂಟ್, ಯಾರ ಮೇಲೆ ಮಾಡೋದಿಲ್ಲ. ಅದೇನಾಗ್ತಾ ಇದ್ದೀರಾ? ಇದು ಖಾರ ರೆಡಿ ಮಾಡೋದಕ್ಕೆ ಮೆಂತ್ಯ ಎಷ್ಟು, 1 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ. ಅದು ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಆಯಿಲು. ಅದಾದಮೇಲೆ ಮೆಂತ್ಯ 1/4 ಟೇಬಲ್ ಸ್ಪೂನ್. ಅದಾದಮೇಲೆ ಮೆಣಸು, ಮತ್ತೆ ಖಾರ ಮೆಣಸು. ಎಷ್ಟಾಗಬೇಕು ಖಾರದ ಮೆಣಸು? ಖಾರದ ಮೆಣಸು ಹಾಕು. ನೀವು ಮಾಡ್ತಾ ಇರೋದು ಆಲೂಗಡ್ಡೆ ಸಾಂಬಾರು. ಮತ್ತೆ ಹೇಳ್ಬೇಕು ಅದೆಲ್ಲ. ಇದನ್ನು ಒಂದು ಅರ್ಧ ಫ್ರೈ ಮಾಡಬೇಕು. ಅರ್ಧ ಹಾಫ್ ಬಾಯ್ಲ್. ಹಾಫ್ ಬಾಯ್ಲ್ ಅದನ್ನು ಹೇಳ್ಬೇಕು, ಅವ್ರಿಗೆ ಅರ್ಥ ಆಗಲ್ಲ ಅರ್ಧ ಫ್ರೈ ಅಂತ. ಅದಾದ್ಮೇಲೆ ಹಾಫ್ ಬಾಯ್ಲ್ ಆದಮೇಲೆ ಇದಕ್ಕೆ ಧನಿಯಾಕಾಳು ಹಾಕ್ಬೇಕು 3 ಟೇಬಲ್ ಸ್ಪೂನ್. ಜೊತೆಗೆ ಕರಿಬೇವು, ಜೊತೆಗೆ ಜೀರಿಗೆ. ಜೀರಿಗೆ ಎಷ್ಟು? ಅದು ಅಳತೆ ಇಲ್ವಾ ಜೀರಿಗೆಗೆ? ಅರ್ಧ ಟೇಬಲ್ ಸ್ಪೂನ್. ಅರ್ಧ ಟೇಬಲ್ ಸ್ಪೂನ್. ಎಷ್ಟು ಹಾಕ್ಬಿಟ್ರೆ ನೀವು? ಇದಕ್ಕೆ ಅರ್ಧ. ಅದು ಹಿಂಗು ಸ್ವಲ್ಪ ಹಿಂಗು ಟೇಸ್ಟಿಗೆ ತಕ್ಕಷ್ಟೇನಾ? ಹಿಂಗು ಟೇಸ್ಟಿಗೆ ತಕ್ಕಷ್ಟು. ಅವ್ರವ್ರ ಇಷ್ಟ. ಅದು ಇಷ್ಟ. ನೀವು ಯಾವ್ಯಾವ ಥರ ಎಲ್ಲ ಮೊನ್ನೆ ಏನೋ ವಿಶೇಷ ಅಡುಗೆ ಮಾಡಿದ್ರಂತೆ? ಅದು ನಿಮ್ಮ ಜೊತೆ
ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಸಾಂಬಾರ್ ರೆಡಿ. ಫೈನಲ್ ಆಗಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಸಾರ್ ರೆಡಿ ಟು ಈಟ್.